ದೌರ್ಜನ್ಯ ಮಾಡಿರುವಂತ ಡಿವೈಎಸ್ಪಿಗೆ ಹೇಳುದಿಕ್ಕಾರ, ದಲಿತರ ಮೇಲೆ ತಾರತಮ್ಯ ಮಾಡಿರುವಂತ ಡಿವೈಎಸ್ಪಿಗೆ ಹೇಳುದಿಕ್ಕಾರ. ಪಾಲ್ಕಿ ಡಿವೈಎಸ್ಪಿ ಅಮಾನತು ಆಗಲೇಬೇಕು, ಡಿವೈಎಸ್ಪಿ ಅಮಾನತು ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ದಲಿತರ ಮೇಲೆ ದೌರ್ಜನ್ಯ ಮಾಡಿರುವಂತ ಡಿವೈಎಸ್ಪಿಗೆ ಹೇಳುದಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಎಲ್ಲೋವರೆಗೆ ಹೋರಾಟ. जो सरकार निकम्मी है, वो सरकार बदलनी है, हमारी मांगे पूरी करो, वरना कुर्सी खाली करो. हमारी मांगे पूरी करो. ಬೀದರ್ ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ದಲಿತರ ಮೇಲೆ ದೌರ್ಜನ್ಯ ಪದೇ ಪದೇ ಹಾಗೂ ವಿಶೇಷವಾಗಿ ನನ್ನ ಸಮುದಾಯ SC ಬಲಗೈ ಸಮಾಜದ ಮೇಲೆ ವಿಶೇಷವಾಗಿ ದೌರ್ಜನ್ಯವನ್ನು ನಿರಂತರವಾಗಿ ನಡೀತದೆ. ಈ ದೌರ್ಜನ್ಯವನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಏಕೆಂತಂದರೆ ನಾನು ಆ್ಯಕ್ಚುಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆದ್ರೂ ನನ್ನ ಸಮಾಜ ಇಂಪಾರ್ಟೆಂಟು. ನನ್ನ ಸಮಾಜ ಬಿಟ್ಟರೆ ನನಗೇನೂ ಇಲ್ಲ. ಪಕ್ಷ ಅಥವಾ ಸಂಘಟನೆ ಎರಡನೇದು, ನನಗೆ ನನ್ನ ಸಮಾಜ ಇಂಪಾರ್ಟೆಂಟು. ಅದಕ್ಕಾಗಿ ಇದನ್ನು ಖಂಡಿಸ್ತೀನಿ. ಹಾಗೂ ಈ ರಾಜ್ಯದಲ್ಲಿ MLA ಚುನಾವಣೆಯಲ್ಲಿ ಇಡೀ ಬೆಂಗಳೂರಿಂದ ಇಡೀ ಕರ್ನಾಟಕ ಏನೋ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಅಂತಂದರೆ ಕರ್ನಾಟಕ ರಾಜ್ಯದ ಕಿರೀಟ ಅಂತೇಳಿ ಕರಿತೀವಿ. ಈ ಕಿರೀಟದಿಂದ ಬೆಂಗಳೂರುವರೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಅಹಿಂದ ಆಮೇಲೆ ಅಲ್ಪಸಂಖ್ಯಾತರು ಎಲ್ಲರೂ ನಾವು ಕಾಂಗ್ರೆಸ್ ಪಕ್ಷ ಪರ ನಾವೇನಪ್ಪ ಅಂತಂದ್ರೆ ಮತ ಚಲಿಸಿ ಕಾಂಗ್ರೆಸ್ ಪಕ್ಷದ ಪರ ನಾವು ಕೆಲಸ ಮಾಡಿದ್ವಿ. ಆ ಕೆಲಸ ಮಾಡಿರುವಂಥ ಪ್ರತಿಫಲದಿಂದನೇ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ. ಅಧಿಕಾರದಿಂದ ಇದು ಮಾಡಿದ್ದು ಪಾಪ ಗಳಿಯಬೇಕು ರಾಮರಾಮ್ ಅಂದಪ್ಲೆ ನಾವು ಅಲ್ಲಿ ಹಳ್ಳಿ ಹಾಡ್ತಾರೆ ಒಂದು ಇದು ಅಂಥ ಸ್ಥಿತಿ ಬಂದದು. ಏನು ಈ ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ಎಷ್ಟು ವರ್ಷ ದೂರ ಇತ್ತು, ಮತ್ತು ನಮ್ಮ ಜನನೇ ನಾವೇ ನಿಂತು ಟೈಮಿಗೆ ಊಟ ಮಾಡೋದೇ, ಟೈಮಿಗೆ ನೀರು ಸಿಕ್ಕಿಲ್ಲ. ಕೆಲವು ಕಡೆ ಎಲ್ಲೆಲ್ಲ ಕುಂತು ಏನೇನೋ ಮಾಡಿ ಮೀಟಿಂಗ್ ಮಾಡಿ ಏನೇನೋ ಮಾಡಿ ನಾವೇನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಅಧಿಕಾರಕ್ಕೆ ತಂದಿಂದೇನು ನಮ್ದೇನು ಪ್ರತಿಫಲ ಅನ್ನಬೇಕಾ ಏನು ಅನ್ನಬೇಕು? ಇದು ಭಾಳ ನೋವಿನ ಸಂಗತಿ ಅದ. ಇದು ಬೀದರ್ ಜಿಲ್ಲೆಯಲ್ಲಿ ಇದು ಈ ರೀತಿ ನಾವು ನೋಡ ಮಟ್ಟಿಗೆ ಈ ರೀತಿ ದೌರ್ಜನ್ಯ ಆಗ್ತಾ ಇರಲಿಲ್ಲ. ನಾವು ಎಲ್ಲೋ ಕೇಳ್ತಿದ್ದೆವು. ನಾವು ಬೀದರ್ ಜಿಲ್ಲೆಯಲ್ಲಿ ನಾವು ಸುಮಾರು 10-12 ವರ್ಷದಿಂದ ನಾವು ಸಂಘಟನೆ ಮಾಡ್ಕೊತಾ ಬಂದಿದ್ದೆವು. ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ಏನೋ ಆಗ್ತಿತ್ತು ಅಂತೇಳಿ ನಾವು ಇಲ್ಲಿ ನಾವು ನಮ್ಮ SC ಬಲಗೈ ಸಮಾಜದವರು ಪೂರ ಏನಪ್ಪ ಅಂತಂದ್ರೆ ನಾವು ಸರ್ಕಾರಕ್ಕೆ ನೇಮಣೆ ಕೊಡ್ತಿದ್ದೆವು. ಆದರೂ ಏನಪ್ಪ ಅಂದ್ರೆ ಈಗ ನಾವೇ ನೇಮಣೆ ಕೊಡುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬಂದಿರತಕ್ಕಂಥ ಸ್ಥಿತಿ ಇದು ಭಾಳ ದುರ್ದೈವದ ಸ್ಥಿತಿ ಅದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ದಯಮಾಡಿ ನಾವು ಯಾರ ವಿರುದ್ಧನೂ ಅಲ್ಲ, ನಾವು ಯಾರ ಪರನೂ ಅಲ್ಲ, ನಾವು ನಮ್ಮ ಸಮಾಜ ಪರ ಇದ್ದೇವೆ. ನಾವು ಸಮಾಜಕ್ಕೆ ಏನಪ್ಪ ಅಂದ್ರೆ ನ್ಯಾಯವರೆಗೂ ಸಿಗಬೇಕನ್ನೋದೇ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ಏನಪ್ಪ ಅಂದ್ರೆ ನಾವು ಮನವಿ ಮಾಡ್ತೀನಿ. ಛಲವಾದಿ ರಾಘವೇಂದ್ರ ಅಂತೇಳಿ ರಾಜ್ಯ ಸಂಘಟನಾ ಸಂಚಾಲಕ ಪರಿವರ್ತನವಾದ. ಯುವಕರು ದೊಡ್ಡರೆಲ್ಲ ಸೇರಿ ದಲಿತ ಓಣಿಗಳಿಗೆ ನುಗ್ಗಿ ಮಹಿಳೆಯರನ್ನ, ವೃದ್ಧರನ್ನ, ಯುವಕರನ್ನ ಹೊರಬಂದಂತೆ ಲಟ್ಟು ಲಾಠಿ ಕಲ್ಲುಗಳಿಂದ ಅಂದ್ರೆ ಅವತ್ತಿನ ದಿನನೇ ರಾತ್ರಿ SP ಅವರು, ಅಡಿಷನಲ್ SP ಪೊಲೀಸ್ ಇಲಾಖೆಯವರು ಹೋಗ್ತಾರ. ಅದಕ್ಕಾಗಿ ಆ ಕ್ಷಣನೇ ಹೋಗಿರ್ತಾರೆ. ಈ ವೇದಿಕೆ ಮುಖಾಂತರ ಅವರನ್ನು ನಾವು ಧನ್ಯವಾದ. ಆದ್ರೆ ಕೇವಲ ಕಣ್ಣು ಒರೆಸ್ತಕ್ಕಂಥ ಕೆಲಸ ಒಂದು ರಾತ್ರಿ ಪೊಲೀಸ್ ಇಲಾಖೆ ಮಾಡಿದಂಗೆ. ಆದ್ರೆ ಅವತ್ತಿನ ದಿನನೇ ಗಲ್ಲಿಗೆ ಹೊಕ್ಕಿ ನುಗ್ಗಿ ಸವರ್ಣೀಯರು ಹಲ್ಲೆ ಮಾಡ್ತಾರಲ್ಲ ದಲಿತರಿಗೆ ತಕ್ಷಣನೇ ಕೇಸ್ ಮಾಡಬೇಕಾಗಿತ್ತು. ಆ ದಿನ ದಲಿತರು ಪರಿಪರಿಯಾಗಿ ಕೇಸ್ ಮಾಡಬೇಕಂತ ಮನವಿ ಮಾಡಿದ್ರು ಕೂಡ ಅಂದು ರಾತ್ರಿ ಅಡಿಷನಲ್ SP ಅವರಾಗಲಿ, DSP ಅವರಾಗಲಿ ಯಾರು ಕೂಡ ಅವ್ರ ಮೇಲೆ ಕೇಸ್ ಮಾಡಲ್ಲ.
ಹಾಗಾಗಿ ಒಂದು ದಿನ 4ನೇ ತಾರೀಕು ಸುಮಾರು 150ಕ್ಕಿಂತ ಹೆಚ್ಚು ಅಂದ್ರೆ 200 ಸನಿ ಏನದಂದ್ರೆ ಮಹಿಳೆಯರು ಮತ್ತು ಗ್ರಾಮದ ಯುವಕರು ಎಲ್ಲರೂ ಏನದ ಅಂತಂದ್ರ ಪೊಲೀಸ್ ಠಾಣೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಕಟಕ್ಚಿಂಚಲಿ ಪೊಲೀಸ್ ಠಾಣೆ ಆವರಣದಲ್ಲಿ ದೌರ್ಜನ್ಯ ಮಾಡಿದವರ ಮೇಲೆ ಕೇಸ್ ಮಾಡಬೇಕು ಅಂತಕ್ಕಂಥ ಪ್ರತಿಭಟನೆ ಮಾಡ್ತಕ್ಕಂಥ ಪರಿಸ್ಥಿತಿ ಈ ದೇಶದ ಜಿಲ್ಲೆಯ ದಲಿತರ ಪರಿಸ್ಥಿತಿ. ದೌರ್ಜನ್ಯಕ್ಕೂ ಒಳಗಾಗಬೇಕು, ಒಳಗಾದ್ರ ಮೇಲೆ ಕೇಸ್ ಮಾಡ್ರಪ್ಪ ನೀವು ಕಾಲು ಬೀಳ್ತೇವೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನೋಡಿದ್ರ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಯಾರ ಪರವಾಗಿದೆ ಅಂತಂದು ಸ್ಪಷ್ಟವಾಗಿ ಚಿತ್ರಣೆ ಎಲ್ಲ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಧರಣಿ ಮಾಡಿದ್ರು ಕೂಡ ಕೇಸ್ ಮಾಡಲ್ಲ. ಎಷ್ಟು ದುಃಖಕರ ಸಂಗತಿ ಅದ. ಆ ನಂತರ 6 ಗಂಟೆಗೆ ಏನದ ಕೇಸ್ ಆಗ್ತದ 76 ಜನ ಸವರ್ಣೀಯರ ಮೇಲೆ. ಸವರ್ಣೀಯರ ದೌರ್ಜನ್ಯ ಮತ್ತು ಗಲ್ಲಿ ಹೊಕ್ಕಿ ಹಲ್ಲೆ ಮಾಡಿದಂತವ್ರ ಮೇಲೆ 76 ಜನ ಮೇಲೆ ಕೇಸ್ ಆಗಿ ಸರಿ. ಆದ್ರೆ ದೌರ್ಜನ್ಯಕ್ಕೊಳಗಾದಂತ ದಲಿತರ ಮೇಲೆ 119 ದಲಿತರ ಮೇಲೆ ಸುಳ್ಳು ಕೇಸನ್ನ ಡಿವೈಎಸ್ಪಿಯನ್ನ ದರ್ಜ್ ಮಾಡಿರ್ತಾರೆ. ಇದು ಅವರ ಜಾತೀಯವಾದಿತನವನ್ನ ಪ್ರದರ್ಶಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಇಷ್ಟು ದೌರ್ಜನ್ಯವನ್ನ ಕಂಟಿನ್ಯೂಸ್ ಆಗಿ ಆದರೂ ಕೂಡ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ದಲಿತರ ಓಟ್ ತಗೊಂಡು ಮಗ ಮತ್ತು ತಂದೆಯನ್ನು ಅಧಿಕಾರ ಹಿಡಿದಿದ್ದಾರಲ್ಲ, ಇವ್ರ ಕಣ್ಣಿಗೆ ಮತ್ತು ಕಿವಿಗೆ ಕೇಳಿಸ್ತಾ ಇಲ್ಲೇನು ಅಂತ ನನ್ನ ಪ್ರಶ್ನೆ. ಇವರ ಕಣ್ಣಿಗೆ ಮತ್ತು ಕಿವಿಗೆ ಕೇಳಿಸ್ತಾ ಇಲ್ಲೇನು ಅಂತಕ್ಕಂಥ ನನ್ನ ಪ್ರಶ್ನೆ. ಒಂದು ವೇಳೆ ಕಣ್ಣಿಗೆ ಮತ್ತು ಕಿವಿಗೆ ಕೇಳಿಸಲೇ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಸಣ್ಣ ಒಂದು ಪ್ರತಿಭಟನೆ, ಸಣ್ಣ ಒಂದು ಸಾಂಕೇತಿಕ ಧರಣಿಯನ್ನ ನಿಮ್ಮ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ದಲಿತರೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಎಚ್ಚರಗೊಳಿಸಲಿಕ್ಕೆ ಈ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಂದು ಈ ವೇದಿಕೆ ಮುಖಾಂತರ ನಾನು ಬಹಿರಂಗವಾಗಿ ಹೇಳಿ. ಹಾಗಾಗಿ ಒಂದು ವೇಳೆ ಇವತ್ತಿನ ಸಾಂಕೇತಿಕ ಧರಣಿಯನ್ನ ನೀವು ಒಂದು ವೇಳೆ ಬಹಳ ಸಿಂಪಲ್ ಆಗಿ ಒಂದು ವೇಳೆ ಕನ್ಸಿಡರ್ ಮಾಡಿದ್ದೇವೆ ಆದ್ರೆ ನಡೀತದ. ಇಂಥ ಬಹಳಷ್ಟು ಹೋರಾಟಗಳು ಮಾಡಿದೆವು. ದಲಿತರೆಲ್ಲ ಏನದ ಸಂಘಟನೆಗಳೆಲ್ಲ ನನ್ನ ಮನೆ ಮುಂದೆ ಬರ್ತಾರ ಅಂತ ಒಂದು ವೇಳೆ ನಿಮಗೆ ಆ ನಶೆನೇ ಇದ್ರೆ ಈ ಪೃಥ್ವಿ ಮೇಲೆ ನಿಜಾಮ ನಂತರು ಅಧಿಕಾರದವರು ಹಿಟ್ಲರ್ ಅಂತ ತಾನಾಶಾಹಿಗಳು ಹೋಗಿದ್ದಾರೆ. ಸನ್ಮಾನ್ಯ ಉಸ್ತುವಾರಿ ಸಚಿವರುಗಳೇ ಈ ಜಿಲ್ಲೆಯ ದಲಿತರು ನಿಮ್ಮನ್ನ ಅಧಿಕಾರ ಕೊಟ್ಟಿದ್ದಾರೆ. ಒಂದು ವೇಳೆ ತಮ್ಮ ಹತ್ರ ದಲಿತರ ಪರವಾಗಿ ಕಾಳಜಿ ಇದ್ದಿದ್ದೇ ಆದ್ರೆ ತಕ್ಷಣವೇ ಏನಾರ ಅಂತಂದ್ರೆ ಡಿವೈಎಸ್ಪಿ ಶಿವಾನಂದ ಅವರನ್ನ ಅಮಾನತುಗೊಳಿಸಬೇಕು. ಒಂದು ವೇಳೆ ಅಮಾನತುಗೊಳಿಸೇ ಹೋಗದೇ ಇದ್ರೆ ತಾವು ಕೂಡ ಈ ದಲಿತರ ದೌರ್ಜನ್ಯದಲ್ಲಿ ನೇರವಾಗಿ ಕೈವಾಡಿದೆ ಅಂತ ನಾವು ಪರಿಗಣಿಸಿ ನಿಮ್ಮ ವಿರುದ್ಧ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಹೋರಾಟ ಮಾಡಲಿಕ್ಕೆ ಖಂಡಿತ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಹೋರಾಟದ ನಿಮಿತ್ತವಾಗಿ ನಾವುಗಳು ಈ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಉಸ್ತುವಾರಿ ಸಚಿವರನ್ನು ಹಿಡಿಕೊಂಡು ಗವರ್ನರ್ ಅವರಿಗೆ ಮತ್ತೆ ಹೋಮ್ ಮಿನಿಸ್ಟರ್ ಅವರಿಗೆ ಮತ್ತೆ ಡಿಜಿಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಇವರೆಲ್ಲರನ್ನ ನಾವು ಗಮನಕ್ಕೆ ತರಲಿಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮನವಿ ಪತ್ರವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕವಾಗಿ ಎಲ್ಲ ಅಧಿಕಾರಸ್ಥ ತಾವರ್ ಚಂದ್ ಗೆಹ್ಲೋಟ್ ಆಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಡಿಜಿಪಿ ಆಗಿರ್ಬೋದು, ಎಲ್ಲರನ್ನ ನಾವು ಕಳಿಸಿ ದಲಿತರ ಹಕ್ಕಿಗಾಗಿ ಹೋರಾಟವನ್ನ ನಾವು ಸ್ಪಂದಿಸಬೇಕು. ಆದ್ರೆ ದಲಿತರ ಹಕ್ಕಿಗಾಗಿ ಹೋರಾಟವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ರಾತ್ರಿ ನಮ್ಮ ಜಿಲ್ಲಾಧ್ಯಕ್ಷರನ್ನ ಪೊಲೀಸ್ ಇಲಾಖೆಯವರು ನೀವು ಧರಣಿಯನ್ನು ಕೈ ಬಿಡಬೇಕು, ನೀವು ಹೋರಾಟ ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನ ನಡೀತಾ ಇದೆ. ದಯಮಾಡಿ ಇದನ್ನ
ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೊಟ್ಟ ಮೊದಲನೇದಾಗಿ ದಲಿತರ ರಕ್ಷಣೆ ಕೊಡ್ರಿ. ರಕ್ಷಣೆ ಕೊಡ್ಲಿಕ್ಕಾಗ್ಲಿಲ್ಲ ಅಂತಂದ್ರ ದಲಿತರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರ ಧ್ವನಿಯನ್ನ ದಬಾಯಿಸ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಇಬ್ಬರು ಮೂಗರ ಧ್ವನಿಯನ್ನ ನೀವು ದಬಾಯಿಸಬಹುದು, ಅದರ ಸಮಾಜ ಧ್ವನಿಯನ್ನ ಎಂದು ಕೂಡ ಸಾಧ್ಯ ಇಲ್ಲ ದಬಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಇದನ್ನೇ ನಮ್ಮ ಕೈಯಲ್ಲಿ ಅಧಿಕಾರ ಇದೆ ನಾವು ದಬಾಯಿಸ್ತೀವಿ ಅಂತಂದಾದ್ರೆ ಅದರ ಪರಿಣಾಮ ತಾವು ಮುಂದಿನ ದಿನಗಳಲ್ಲಿ ನೋಡಬಹುದು. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯಾಗಿ ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ. ಈ ಮನವಿ ಪತ್ರವನ್ನ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ರಾಜ್ಕುಮಾರ್